ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಪ್ರೀ ಫುಡ್ ಎಲ್ಲೆಲ್ಲಿ ಕೊಡ್ತಾರೆ ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಅನ್ಲಿಮಿಟೆಡ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ವಿ. ಇವತ್ತು ನಾವು ಬಂದಿದ್ದೀವಿ ಎಲ್ಲಪ್ಪ ಅಂದರೆ ಗಾಂಧಿನಗರದಲ್ಲಿರುವಂತಹ ಜಿಯಾನ್ ಹೋಟೆಲು. ಇದು ದೊಡ್ಡ ಹೋಟೆಲ್ ಇದೆ. ಅಂದರೆ ದುಡ್ಡು ಇರೋರು ಕೆಲವೊಂದು ಸಲ ಹೇಳ್ತಾರೆ ಯಾರಿಗೂ ಕೂಡ ಹಂಚಲ್ಲ, ಯಾರಿಗೂ ಕೊಡಲ್ಲ, ದಾನ ಮಾಡಲ್ಲ, ಅದೆಲ್ಲ ಹೇಳ್ತಾರೆ. ಬಟ್ ಜಿಯಾನ್ ಹೋಟೆಲ್ನ ಓನರ್ ಯಾವ ರೀತಿ ಇದ್ದಾರೆ ಅಂದರೆ ಪ್ರತಿದಿನವೂ ಕೂಡ ಅನ್ನದಾನ ಮಾಡ್ತಾರೆ ಗಾಂಧಿನಗರದಲ್ಲಿ. ನೀವಾಗ ಏನು ನೋಡ್ತಾ ಇದ್ದೀರಾ, ಏನು ಕ್ರೌಡ್ ತುಂಬಿಕೊಂಡಿದೆ, ಇದೆಲ್ಲನೂ ಕೂಡ ಪ್ರತಿದಿನ ಇಷ್ಟು ಜನ ಇರ್ತಾರೆ. ಸಾಟರ್ಡೆ ಅನ್ನೋಂಗಿಲ್ಲ, ಸಂಡೇ ಅನ್ನೋಂಗಿಲ್ಲ, ಈಗ ಯಾವುದೋ ಹಬ್ಬ ಬಂತು ಅನ್ನೋಂಗಿಲ್ಲ, ಏನೂ ಇಲ್ಲ. ಪ್ರತಿದಿನ 365 ದಿನವೂ ಇಲ್ಲಿ ಊಟ ಕೊಡ್ತಾಯಿದ್ದಾರೆ. ನೀವು ನೋಡ್ತಾ ಇದ್ರೆ ಬಡವರಾಗಿರ್ಬೋದು ಅಥವಾ ಬೇರೆ ಊರಿಂದ ಬಂದವರಾಗಿರ್ಬೋದು, ಇವರೆಲ್ಲರೂ ಕೂಡ ಊಟ ಮಾಡಿ ಹೋಗ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ತಿಂದವರೆಲ್ಲ ಏನು ಹೇಳ್ತಾರೆ ನೋಡೋಣ. ಅದ್ರ ಜೊತೆಗೆ ಅವರ ಸಿಬ್ಬಂದಿಗಳು ಏನು ಹೇಳ್ತಾರೆ ನೋಡೋಣ. ಈ ರೀತಿಯ ಒಂದು ಮಹತ್ ಕಾರ್ಯಕ್ಕೆ ಎಲ್ಲರದ್ದು ನಿಮ್ಮ ಪ್ರೋತ್ಸಾಹ ಇರಲೇಬೇಕಾಗತ್ತೆ. ಬನ್ನಿ ಕೇಳೋಣ ಏನಂತಾರಂತೆ. ನೇತ್ರ ದಾನಕ್ಕಿಂತ ಶ್ರೇಷ್ಠ ದಾನ ನೇತ್ರ ದಾನ ಬಿಟ್ಟರೆ ಅನ್ನದಾನ. ಜಿಯಾನ್ ಹೋಟ್ಲು ಸುಮಾರು 2-3 ವರ್ಷದಿಂದ ಸುಮಾರು ಜನಕ್ಕೆ ಊಟ ಎಲ್ಲ ಆಗ್ತಾಯಿದೆ ಸರ್. ತುಂಬ ಉಪಕಾರ ಮರೆಯಲ್ಲ. 3 ವರ್ಷದಿಂದ ಊಟ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತಿದೆ ಈ ಥರ ಫ್ರೀ ಕೊಡೋದಕ್ಕೆ? ಫ್ರೀ ಕೊಡೋಕ್ಕಲ್ಲ, ಸುಮಾರು ಜನ ಹಸು ಇರ್ತಾರೆ, ಆಟೋ ಡ್ರೈವರ್ಸ್ ಆಗಲಿ, ಕಾರ್ ಡ್ರೈವರ್ಸ್ ಆಗಲಿ, ನಮ್ಮಂಥ ಬಡಪಾಯಿ ರೈತರ ಮಕ್ಕಳು, ಹೊಸ್ದಾಗಿ ಬೆಂಗಳೂರು ಬಂದವ್ರಿಗೆ, ಏನೋ ಕಳ್ಕೊಂಬಂದವ್ರಿಗೆ ಊಟ ತಿಂಡಿ ಏನೋ ಸಿಗ್ದಲ್ಲೇ ಇದ್ದಾಗ ಜಿಯಾನ್ ಹೋಟ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ಹೇಳಿ ಸರ್. ನಮ್ದೇನಿಲ್ಲ ಸರ್, ನಾವು ಅಷ್ಟು ಓದಿರಲ್ಲ ಮಾತಾಡೋಕ್ಕೆ. ಊಟ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಅದರಲ್ಲಿ ನಮಗೇನು ಬೆಮ್ಮಂತರ ಇಲ್ಲ. ಅದಕ್ಕೆ ನಾವು ಬರ್ತೀವಿ. ಫ್ರೀಯಾಗಿ ಕೊಡ್ತೀರಾ? ಅವ್ರಿಗೆ ಏನು ಹೇಳೋಕೆ ಬಯಸ್ತೀರಾ? ಅವರು ಒಳ್ಳೇದಾಗಲಿ, ಆಶೀರ್ವಾದ ಅಂತ ನಾವು ಬಯಸ್ತೀವಿ ಸರ್. ಜೈನ್ ಹೋಟ್ಲರ್. ಓಕೆ ಸರ್. ಬಡವ್ರಿಗೆ ಆಗಲಿ, ಊಟ ಇಲ್ದವ್ರಿಗೆ, ಹಸ್ದವ್ರಿಗೆ ಇದೊಂದು ಅನ್ನದಾನ, ದೈವದಾನ. ಈಗ ಇದೇ ಊಟ ಹೊರಗಡೆ ಮಾಡಬೇಕಾದ್ರೆ 50-100 ರೂಪಾಯಿ ಬೇಕು. 50 ಅಲ್ಲ 60 ರೂಪಾಯಿ ಕೊಡ್ಬೇಕು ಸರ್. ಹೊರಗಡೆ ಹೋಗಿ ಅದೇನು ಈ ಥರ ಏನಿರಲ್ಲ, ಸುಮ್ಮನೆ ಅನ್ನ ಬೇಯಿಸ್ತಾರೆ, ಕಲರ್ ಹಾಕ್ತಾರೆ ಅಷ್ಟೇ. ಈಗ ನೋಡಿ, ಒಂದು ದಿವಸ ಆದರೆ ಇವರು ಹೋಟ್ಲರು ಕೊಡ್ತಾಯಿದ್ದಾರೆ ಜಿಯಾನವರು. ಆದರೆ ಒಳ್ಳೆ ಊಟ, ಡೈಲಿ ಒಂದೊಂದು ಥರದ ಊಟ. ಈಗ ಒಂದು ದಿವಸ 2 ದಿವಸ ಕೊಡ್ಬೋದು. ಈಗ ವರ್ಷಾನ್ಗಟ್ಟೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಲ್ಲ, ಅವ್ರು ಕೊಡ್ತಾಯಿದ್ದಾರೆ. ಹೇಗೆ ಅನಿಸ್ತಿದೆ? ಫ್ರೀ ಅನ್ಸೋದಲ್ಲ ಪಾಪ, ಅವರು ಏನೋ ಅನುದಾನ ಅಂತೇಳಿ ಕೊಡ್ತಾಯಿದ್ದಾರೆ ಅಷ್ಟೇ. ಒಳ್ಳೆಯದು. ಎಷ್ಟು ದಿನ ಬರ್ತಾಯಿರಾ? ಹೆಚ್ಚು ಕಡಿಮೆ ಇಲ್ಲ ಅಂದರೂ ಒಂದು ವರ್ಷದಿಂದ ಬರ್ತೇವೆ. ಏನು ಹೇಳ್ತೀರಾ ಅವರಿಗೆ? ಅವ್ರಿಗೇನು ಗೊತ್ತಾ, ಇನ್ನೂ ಅವ್ರಿಗೆ ಐಶ್ವರ್ಯ ಆರೋಗ್ಯ ಕೊಡಲಿ, ಚೆನ್ನಾಗಿರಲಿ. ಸರ್ ತುಂಬ ಚೆನ್ನಾಗಿದೆ. ಡೈಲಿ ಕೊಡ್ತಾ ಇರ್ತಾರೆ. ಡೈಲಿ ಬಂದು ದಿನ ಒಂದೊಂದು ವೆರೈಟಿ ಊಟ ಮಾಡ್ಕೊಂಡು ಹೋಗ್ತೀವಿ. ಏನೋ ಬಡವ್ರಿಗೆ ಒಂಥರ ಅನುಕೂಲ ಆಗಿದೆ. ನಿಮಗೆ ಹೆಂಗೆ ಗೊತ್ತಾಯ್ತು ಇದು ನಮ್ಮ ಫ್ರೆಂಡ್ಸ್ ಕರ್ಕೊಂಬಂದರು ಸರ್. ಆ ಥರ ಈಗ ಹೇಗೆ ಅನಿಸ್ತಿದೆ? ಡೈಲಿ ದಿನ ಒಂದೊಂದು ಊಟ ಕೊಡ್ತಾರೆ ಫ್ರೀಯಾಗಿ. ಏನಿಲ್ಲ, ಹೊಟ್ಟೆ ಹಸುಗೋಸ್ಕರ ಬರ್ತಾರೆ ಜನ, ಊಟ ಮಾಡ್ತಾರೆ, ಹೋಗ್ತಾರೆ. ಹಿಂಗೆ ಮುಂದುವರಿಸಲಿ ಅಂತ ಹೇಳ್ತೀವಿ ಅಷ್ಟೇ. ಈಗ ಹೊರಗಡೆ ಇದೇ ಊಟ ಮಾಡಬೇಕು ಅಂದರೆ ಒಂದು 50-100 ರೂಪಾಯಿ ಬೇಕಲ್ಲ? 50 ರೂಪಾಯಿ ಅಂತೂ ಬೇಕು ಕನಿಷ್ಠ. ಸಣ್ಣದಾಗಿ ಊಟ ಮಾಡ್ತೀನಿ ನಾನು. ಇದು ಹೊಟ್ಟೆ ತುಂಬ ಕೊಡ್ತಾಯಿದ್ದಾರೆ. ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನ್ಸುತ್ತೆ. ಏನು ಹೇಳ್ತೀರಾ ಅವರಿಗೆ, ಫ್ರೀ ಕೊಡ್ತಿರೋರಿಗೆ? ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅನ್ನಿಸ್ತೈತೆ. ಕೊರೋನಾ ಬಂದಾಳಿಂದ ಸ್ಟಾರ್ಟ್ ಆಗಿದ್ದು, ಈಗ ಅದು ಹಂಗೆ ಕಂಟಿನ್ಯೂ ಇದೆ. ಒಳ್ಳೇದಾಗಲಿ ಅಂತ, ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು. ಊಟ ಎಲ್ಲ ಹೇಗಿದೆ? ಊಟ ಚೆನ್ನಾಗಿದೆಪ್ಪ. ಊಟ ಕೊಡ್ತಾ ಇದ್ದಾರೆ, ಟೈಮಿಗೆ ಕರೆಕ್ಟ್ ಟೈಮಿಗೆ ಊಟ ಕೊಡ್ತಾರೆ. ಎಷ್ಟಿಂದ ಬರ್ತಾಯಿರಾ? ನಾವು ಸುಮಾರು ದಿನ ಬರ್ತಾ ಇದ್ದೀವಿ ಅಪ್ಪಾಜಿ. ಕೊಡ್ತಿರೋದು ಕೊಡ್ತಿರೋದು ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯ್ತು? ನಮ್ಮ ದೇವರು ಕಣ್ಣು ಕೊಟ್ಟಾರೆ, ಕಣ್ಣಿನಿಂದ ನೋಡ್ತೇವೆ. ಯಾರು ಅನ್ನೋದು ಹೇಳಿದ್ರು, ಅನ್ನದಾನ ಕೊಡ್ತಾರೆ, ಅನ್ನದಾನ ಮಾಡಿ ಅಂತ ಹೇಳಿ ಕಳಿಸಿರೋದು. ನಮಗೆ ಗೊತ್ತಿಲ್ಲ, ನಾವು ಇರೋದು ಉತ್ತರ ಕರ್ನಾಟಕ, ನಮಗೆ ಗೊತ್ತಿರಲಿಲ್ಲ. ಕೆಲಸಗಳು ಬಂದೇ ಕೆಲಸ ಸಿಕ್ಕಿಲ್ಲ. ಯಾರೋ ಒಂದು ತಾನ ಕೊಡ್ತಾರೆ, ಕಳಿಸಿರೋದು ಬರೀ ಊಟ ಡೈಲಿ. ದಿನ ಕೊಡ್ತಾರೆ ಊಟನ? ದಿನ ಡೈಲಿ ಊಟ ಕೊಡ್ತಾರೆ ಸರ್. ಹೇಗೆ ಅನಿಸ್ತಿದೆ? ಚೆನ್ನಾಗಿರ್ತದೆ ಊಟ ಸಿಗೋದು. ಊಟ ಸ್ವಲ್ಪ ಕೊಡೋರಿಗೆ ಏನು ಹೇಳ್ತೀರಾ? ಕೂಡ ದೇವರು, ನಮ್ಮ ದೇವರು, ನಮ್ಮ ಮನೆ ದೇವರು ಅಂತ. ಮನೆ ದೇವರು ಅನ್ನ ಕೊಡ್ತಂದ್ರೆ ನಮ್ಮ ಮನೆ ದೇವರು ಅಲ್ವಾ? ಅದೇ ಖುಷಿ ಬರ್ತದೆ. ಅಂಕಲ್ ಹೇಳಿ, ಹೇಗಿದೆ? ಚೆನ್ನಾಗಿದೆ ಸರ್. ಎಷ್ಟು ದಿನದ ಬರ್ತಾಯಿದ್ದೀರಾ? ನಾನು 1 ವರ್ಷ 7 ತಿಂಗಳಿಂದ ಬರ್ತಾಯಿದ್ದೀನಿ. 7 ತಿಂಗಳು ಬರ್ತಾಯಿದ್ದೀನಿ. ಒಂದೇ ಲೆವೆಲ್ ಇದೆ. ರುಚಿ ಎಲ್ಲದು ತುಂಬ ಚೆನ್ನಾಗಿದೆ. ಡೈಲಿ ಇದು 3 ದಿವಸ ರೈಸ್ ಬಾತು, ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ. ಮಿಕ್ಕಿದ ದಿವಸ ಪುಳಿಯೋಗರೆ, ಆಮೇಲೆ ಬಿಸಿಬೇಳೆ ಬಾತು ಇವೆಲ್ಲ ಮಾಡ್ತಾರೆ ಐಟಮ್ಸ್. ಡೈಲಿ ಒಂದೊಂದು ಚೇಂಜ್ ಐಟಮ್ ಕೊಡ್ತಾರೆ. ಚೆನ್ನಾಗಿರ್ತದೆ, ನೀಟಾಗಿರ್ತದೆ, ಸಸ್ತಿ ಇರ್ತದೆ ಅಷ್ಟೇ. ನಾವೇ ಕೆಲಸ ಇಲ್ಲ. ಅವ್ರಿಗೆ ಸುಳ್ಳು ಅನ್ನೋದು, ಬೈಯೋದು, ನುಗ್ಗೋದು ಇವೆಲ್ಲ ಮಾಡ್ತಾರೆ. ಬೈತಾರೆ ಬಾಯಿ ಬಂದಾಗೆ. ರೋಡನ್ನು ಬ್ಲಾಕ್ ಮಾಡ್ತಾರೆ ನೋಡಿ. ಇಲ್ಲಿ ಯಾವ ಗಾಡಿ ತಯಾರು ಬಿಟ್ಟಲ್ಲ, ರೋಡನ್ನು ಬ್ಲಾಕ್ ಮಾಡ್ತಾರೆ. ನಿಲ್ಲು ಅಂತಾರೆ. ಅಂಥ ಜನ ಬರ್ತಾರಲ್ಲ ಊಟಕ್ಕೆ.
ಒಳ್ಳೇದನ್ನು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾರೆ. ಹೌದು, ಕೆಟ್ಟ ಒಳ್ಳೇದು 4 ದಿನ ಒಳ್ಳೇದಾಗುತ್ತೆ. ಇದಕ್ಕೆ ನಾವೇನು ತೊಂದರೆ ಮಾಡಬಾರ್ದು ಅನ್ನೋದಿಲ್ಲ. ಅವ್ರು ಕೆಟ್ಟದ್ದು ಮಾಡಿ ನಿಲ್ಲಿಸೋದೇ ಅವರ ಸ್ವಭಾವ ಇರಬೇಕೇನೋ. ಈಗ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಹೇಳ್ತೀರಾ? ಅವರಿಗೆ ದೀರ್ಘಾಯುಷ್ಯ ಕೊಡಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ, 100 ವರ್ಷ ಮೇಲೆ ಬದುಕಲಿ. ಕಾರ್ಮಿಕರಿಗೆ ಅಷ್ಟೇ ಕ್ಲೀನ್, ಅಷ್ಟೇ ಕಾರ್ಮಿಕರು ಒಬ್ಬರು ಏನು ಮಾತಾಡೋಲ್ಲ, ವಿಷಯಕ್ಕೆ ಮಾತಾಡ್ತಾರೆ. ನಮ್ಮವರೇ ಮಾತಾಡೋದು, ನುಗ್ಗೋದು ಪಕ್ಕೋದು ನಾವೇ, ಇನ್ಯಾರೂ ಇಲ್ಲ. ಸರಿ ಅಡುಗೆ ಕಲಿಸ್ತವರು ಕುಮಾರನ ಹುಡುಗರಿಗೆ ಡೈಲಿ ಊಟ ಹಾಕ್ತಿದಾರಣ್ಣ. ತುಂಬ ಧನ್ಯವಾದಗಳು. ಇಲ್ಲೇ ನೋಡಿ ನಮ್ಮ ಜನಗಳೆಲ್ಲ ಇವರು ಅಭಿಮಾನಿಗಳು, ಇವರೇ ನಮ್ಮೆಲ್ಲ ಅಭಿಮಾನಿಗಳಲ್ಲಿ ನೋಡಿ ಅಲ್ಲಿ ಆ ಕಡೆ ಮರೆ ಮಾಚ್ಕೊಂತ ಇದ್ದಾರೆ. ಎಲ್ಲ ನಮ್ಮ ಹುಡುಗರುಗಳು ಡೈಲಿ ಊಟ ಹಾಕ್ತಿದ್ದಾರೆ. ಏನು ಹೇಳ್ತೀರಾ ಜಿಯಾನ್ ಹೋಟ್ಲರ್ಗೆ? ಅಣ್ಣ ಪ್ರತಿದಿನ ಪ್ರತಿನಿತ್ಯ ಅಣ್ಣ ಅನ್ನದಾನ ಮಾಡ್ತಾರಣ್ಣ. ಬಂದವರಿಗೆ ಹಸು ಇದ್ದವರಿಗೆ ಯಾವತ್ತೂ ಬರೀ ಕೈಯಲ್ಲಿ ಕಳಿಸಿದ್ರಣ್ಣ. ಅದೊಂದು ಋಣ, ಅನ್ನದ ಋಣ ಯಾವತ್ತೂ ಮರಿಬಾರ್ದು. ಅವರು ಯಾವತ್ತಿದ್ರೂ ಚೆನ್ನಾಗಿರಲಿ, ಆರೋಗ್ಯವಂತರಾಗಿರಲಿ, ಚೆನ್ನಾಗಿರಲಿ, ಅವ್ರು ಕಾಪಾಡಲಿ, ದೇವ್ರದ್ದು ಚೆನ್ನಾಗಿರಲಿ. ಈಗ ಬೇರೆ ಕಡೆ ಗೌರ್ಮೆಂಟು ಕೊಡ್ತಾ ಇತ್ತು ಇಂದಿರಾ ಕ್ಯಾಂಟೀನ್. ಇಲ್ಲ ಅಣ್ಣ, ಅದು ಗೌರ್ಮೆಂಟಲ್ಲಿ ಕೊಡ್ತಾ ಇದ್ದಣ್ಣ. ಅದು ಹೇಳ್ಕೆಣ ಅಂತ ಅದೆಲ್ಲ. ಇಲ್ಲಿ ಮಾತ್ರ ಬಂದರೆ ಹೊಟ್ಟೆ ತುಂಬ ಊಟ ನಮಗೆ ಸಾಕು ಅಂದರೆ ನಾವು ನೋಡಿ ಈಗಲೇ ಸಾಕು. ಒಂದು ಸರಿ ಹಾಕಿದರೆ ಇನ್ನೊಂದು ಸರಿ ಹೋಗ್ಬಾರ್ದು. ಯಾವತ್ತಾದರೂ ಅಷ್ಟೇ ಹೊಟ್ಟೆ ತುಂಬ ಹಾಕಿ ಕಳಿಸಿರೋದು, ಯಾವತ್ತೂ ಅರ್ಧ ಹೊಟ್ಟೆಲಿ ಯಾವತ್ತೂ ಕಳಿಸಿಲ್ಲ. ಇಂಥ ನಿಯಾಗ್ ಹೋಟೆಲ್ಲಿ ಒಂದು ಒಳ್ಳೆ ಊಟ ಕೊಡ್ತಾರೆ ಅಂದರೆ ನಾವು ಜೀವನದಲ್ಲಿ ಪುಣ್ಯ ಮಾಡಿರಬೇಕು. ಯಾಕೆಂದರೆ ಇದು ಒಂದು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಮಾಡುವಂಥ ಕಾರ್ಯಕ್ರಮ. ಇದರಲ್ಲಿ ಇಲ್ಲಿ ಎಷ್ಟು ಬಡ ಜನಗಳು ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಅದು ಯಾರು ಜನ ಊಟ ಕೊಡ್ತಾರೆ. ಆದ್ರೂ ಇಲ್ಲಿ ಎಷ್ಟೋ ಜನ ಬಂದ್ರೂ ಅವ್ರಿಗೆಲ್ಲ ಊಟ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ. ಒಂದು ಒಳ್ಳೆ ಯೋಜನೆ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಕೊಡಲಿ ಅಂತ ನನ್ನ ಆರೋಗ್ಯ. ಈಗ ಸರ್ಕಾರನೂ ಒಂದು ಯೋಜನೆ ಮಾಡಿತ್ತು, ಇಂದಿರಾ ಕ್ಯಾಂಟೀನ್ ಅಂತ. ಅಲ್ಲಿ ಊಟ ಮಾಡಿದ್ದೀರಾ? ಸರ್, ನಾನು ಯಾವತ್ತೂ ಹೋಗಿಲ್ಲ, ಅಲ್ಲಿ ಹೋಗೋದು ಇಲ್ಲ. ಯಾಕೆಂದರೆ ನಾನು ಇವತ್ತು ಇಲ್ಲಿ ಬಂದು ಈ ಥರ ಟೇಸ್ಟು ಆಗಲಿ ಏನಾಗಲಿ, ಒಂದು ಜನಗಳ ಅವರ ರೀತಿಯಾಗಲಿ, ಇದು ಕೊಟ್ಟಿರೋ ಪ್ರೀತಿ ವಿಶ್ವಾಸ ಆಗಲಿ ಯಾವುದು ಗಳಿಸಿಲ್ಲ ಸರ್. ಆದರೆ ಇಂದಿರಾ ಕ್ಯಾಂಟೀನಲ್ಲಿ ಹೋಗಿ ನಾನು 10 ರೂಪಾಯಿ ಕೊಟ್ಟು ನಾನು ತಿಂದಿಲ್ಲ ಸರ್. ಯಾಕೆಂದರೆ ನನಗೆ ಅದು ಆಗೋದು ಇಲ್ಲ. ಯಾಕೆಂದರೆ ಇಲ್ಲಿ ಬಂದು ತಿಂತೀನಿ ಅಂದರೆ ಇಲ್ಲಿ ಇವರು ಪ್ರೀತಿ ವಿಶ್ವಾಸ ಚೆನ್ನಾಗಿದೆ, ಅದು ಸಲ ನಾನು ತಿಂತೀನಿ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರಿಗೆ ಧನ್ಯವಾದಗಳು. ಅವ್ರಿಗೆ ಯಾವತ್ತೂ ಸೇರಿ ನಾನು ಅವರು ಚೆನ್ನಾಗಿರಲಿ ಸರ್, ಅಷ್ಟೇ ಸಾಕು. ಹೇಗೆ ಅನ್ನಿಸ್ತಾ ಫ್ರೀ ಕೊಡ್ತಾ ಇರೋ ಊಟನ? ಹ್ಞೂ ಸರ್, ಸುಮಾರು 3-4 ವರ್ಷದಿಂದ ಕೊಡ್ತಾವ್ರೆ. ನಾವು ಡೈಲಿ ತಿಂತೀವಿ, 1 ಗಂಟೆ ಕರೆಕ್ಟಾಗಿ ಕೊಡ್ತಾರೆ. ಇಲ್ಲಿ ಜಾಸ್ತಿ ಬರೀ ನಾನ್ ವೆಜ್ ಐತೆ. ನಾವು ಆಟೋ ಡ್ರೈವರು, ತಿನ್ನೋಕ್ಕೆ ಡೈಲಿ ಸೋಮವಾರ ಶನಿವಾರ ಎಲ್ಲ ನಾವು ತಿನ್ನೋಕ್ಕಾಗಲ್ಲ, ಚೆನ್ನಾಗಿರಲ್ಲ. ಇಲ್ಲಿ ಕಾಸೇನು ಇಸ್ಕೊಳಲ್ಲ, ಕರೆಕ್ಟಾಗಿ 1 ಗಂಟೆಗೆ ಊಟ ಕೊಡ್ತಾರೆ ಸರ್. ಒಳ್ಳೇದಾಗಲಿ. ಈಗ ನೋಡಿ, ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಪುಣ್ಯ ಕೆಲಸ. ಏನು ಹೇಳ್ತೀರಾ ಅವರಿಗೆ? ದೇವ್ರವ್ರಿಗೆ ನಾವೇನು ಹೇಳೋದಿಲ್ಲ ಸರ್, ದೇವ್ರವ್ರು ಚೆನ್ನಾಗಿರ್ತಾರೆ ಅಷ್ಟೇ. ದೇವ್ರು ಚೆನ್ನಾಗಿರ್ತಾರೆ. ಇಷ್ಟೊಂದು ದಿನ ಹಸ್ತವರಿಗೆ ಸುನಿಗಿಸ್ತಾ ಇದ್ದಾರೆ. ಹ್ಞೂ ಸರ್, ಹೌದು. ನಾವು 3-4 ವರ್ಷದಿಂದ ನೋಡ್ತಾ ಇದ್ದೀವಿ. ಆದಷ್ಟು ನಾವು ಇಲ್ಲೇ ಮಧ್ಯಾಹ್ನದ ಹೊತ್ತು ಇಲ್ಲೇ ತಿನ್ನೋದು. ನೋಡಿ, ಸಾಕೆ ಅಂತ ಕೆಲವು ಗೌರ್ಮೆಂಟ್ ಯೋಜನೆ ಮಾಡಿದ್ರೆ 2 ವರ್ಷ 3 ವರ್ಷ ನಿಂತೋಗ್ಬಿಡುತ್ತೆ. ಪಾಪ 4-5 ವರ್ಷ ಮಾಡ್ತಾರೆ ಅಂತ ಹೇಳ್ತಾರೆ. ಲಾಕ್ಡೌನಿಂದ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ಇಂಥ ಒಂದು ಒಳ್ಳೆ ಪುಣ್ಯದ ಕೆಲಸಗಳು? ಒಳ್ಳೆ ಸರ್, ಎಲ್ಲರೂ ಮಾಡಬೇಕು, ಎಲ್ಲರಿಗೂ ಆ ಶಕ್ತಿ ಕೊಡಬೇಕು ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಇನ್ನು ಇವ್ರೊಬ್ರಿಗೆಲ್ಲ ಎಲ್ಲರಿಗೂ 4 ಜನಕ್ಕೆ ಊಟ ಹಾಕೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳ್ತೀನಿ. ಏನು ಹೇಳಿ, ಊಟ ಫ್ರೀಯಾಗಿ ಕೊಡ್ತಾರೆ, ಹೇಗೆ ಹೇಳ್ತೀವಿ? ಬಡವ್ರು ಬಗ್ಗರೆಲ್ಲ ತಿನ್ಕೋತಾರೆ ಬಿಡಿ. ಏನೋ ಎಷ್ಟೋ ಜನಗಳಿಗೆ ಒಂದು ಸಹಾಯ ಆಯ್ತಿದೆ ಅಲ್ವಾ. ಊಟ ಅನ್ನ ಸಿಗೋದು ಅದು ಪುಣ್ಯ ಅಲ್ವಾ. ಹಾಂ, ಎಷ್ಟೋ ಜನಕ್ಕೆ ಒಂಚೂರು ಹೆಲ್ಪು ಅಲ್ವಾ. ಏನೋ ಕ್ರಿಸ್ಮಸ್ ದಿನನೇ ಇದು ಮಾಡ್ತಿರ್ಬೇಕೇನಪ್ಪ ಇದು. ಇಲ್ಲ, ಇವರು ಜಿಯಾನ್ ಹೋಟ್ಲು ದಿನ 3-4 ವರ್ಷ ಮಾಡ್ತಿದ್ದಾರಾ? ಒಳ್ಳೇದಾಗ್ಲಪ್ಪ ಅವ್ರಿಗೆ. ಹಾಂ, ನಮ್ಮಂತ ಹಾಂ ಇವತ್ತೇ ಫಸ್ಟ್ ಟೈಮ್ ನಾವು ಬಂದು ತಿಂತಾ ಇರೋದು. ಚೆನ್ನಾಗಿದೆ. ಒಂಥರ ಫುಡ್ ಕೊಡ್ತಾರೆ, ಒಂದು ಅನ್ನ ಸಾಂಬಾರು ಊಟ ಈ ಥರ ಎಲ್ಲ ಕೊಡ್ತಿರ್ತಾರೆ. ಹೌದ್ರಾ? ಹಾಂ. ಈಗ ಕೆಲವರು ನಮ್ಮ ಗೌರ್ಮೆಂಟ್ ಯೋಜನೆಗಳೇ ಮಾಡಿದ್ರೆ 2 ವರ್ಷ 3 ವರ್ಷ ನಿಂತೋಗ್ಬಿಡ್ತವೆ. ಹೌದು, 4-5 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೌದು ಸರ್. ಈ ಥರ ಬಡವ್ರ ಬಗ್ರಿಗಳಿಗೆಲ್ಲ ಕೊಟ್ಟರು ಏನೋ ಅನ್ನದ ಋಣ ಚೆನ್ನಾಗಿರ್ತಾರೆ. ಅನ್ನ ಹಾಕೋರ್ಗೂ ಚೆನ್ನಾಗಿರ್ತಾರೆ, ಅನ್ನ ಈಸ್ಕೊಂಡವ್ರಿಗೂ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ. ಎಷ್ಟೋ ಜನಕ್ಕೆ ಊಟಗಳಿಲ್ಲ, ಎಷ್ಟೋ ಜನದಲ್ಲಿ ಪುಡ್ಬಾತಲ್ಲಿ ಇದ್ದಾರೆ, ಊಟನೇ ಇಲ್ಲ ಸರ್. ಎಷ್ಟೋ ಜನಕ್ಕೆ ಊಟನೇ ಇಲ್ಲ, ಅನ್ನದ ಬೆಲೆನೇ ಗೊತ್ತಿಲ್ಲ. ಕೆಲವರು ಅನ್ನನೇ ಬಿಸಾಕ್ತಾರೆ. ಹಾಂ, ಹೀಗಾಗಿ ಏನೋ ಒಂದು ಪುಣ್ಯ ಮಾಡ್ತಿದ್ದಾರೆ ಬಿಡಿ ಸರ್. ಇನ್ನೊಂದು ಮನುಷ್ಯನಿಗೆ ಯಾವುದೇ ಕೊಟ್ಟರು ಸಾಕು ಅಂತ ಹೇಳಲ್ಲ. ಊಟದಲ್ಲಿ ಮಾತ್ರ ನೋಡಿ ಸರ್, ಮನ್ಸಾಗ ಬೇಕಾರೆ ಹಣ ಆಸ್ತಿ ಕೊಟ್ಟರೆ ಇನ್ನೂ ಬೇಕು ಬೇಕು ಅಂತಾರೆ. ಈ ಅಂದೇಲಿ ಎಷ್ಟು ತುಂಬ್ತದೆ ಅಷ್ಟೇ ಸರ್. ಅನ್ನನೇ ಸಾಕು ಅನ್ಸೋದು ಮನ್ಸನಿಗೆ. ಊಟದಲ್ಲೇ ಮಾತ್ರ ಸಾಕು ಅನ್ನೋದೇನು ಹೇಳಿ, ಅಂದಲೇ ನಾವು ಊಟದಲ್ಲೇ ಸಾಕು ಅನ್ನೋದು. ಇನ್ನು ಯಾವ ಥರ ಮನ್ಸ ಅದು ಬೇಕು ಇದು ಬೇಕು ಅಂತಲೇ ಇರ್ತಾನೆ. ಮನುಷ್ಯನಿಗೆ ಏನೇ ಕೊಟ್ಟರು ತೃಪ್ತಿ ಆಗಲ್ಲ. ತೃಪ್ತಿ ಅನ್ನ ಒಂದೇ ಸರ್, ಹೊಟ್ಟೆ ತುಂಬ. ಏನು ಸರ್ ಬೇಕಾಗಿರೋದು ಮನುಷ್ಯನಿಗೆ? ಒಂದು 3 ಹೊತ್ತು ಊಟ ಸರ್, 2 ಹೊತ್ತು ಊಟ ಉಣ್ಕೊಂಡು ನೆಮ್ಮದಿ ಜೀವನ ಮಾಡ್ಬೋದಲ್ಲ ಸರ್. ಏನು ಸರ್, ಇರೋದು 3 ದಿನ ಉಣ್ಕೊಂಡು
ಇರ್ಬೇಕು ಸರ್. ಸರ್, ಈ ಥರ ಪುಣ್ಯದ ಕೆಲಸ ಮಾಡೋರಿಗೆ ಏನು ಹೇಳ್ತೀರಾ? ಅವ್ರಿಗೂ ತುಂಬ ಅವ್ರಿಗೊಂದು ಆರಾಮಾಗಿ ಅವರು ಇಂಥವ್ರಿಗೆ ಇನ್ನೂ ಚೆನ್ನಾಗಿ ಇದು ಮಾಡಲಿ ಜನಗಳಿಗೆ. ಹೌದು, ಇರೋದು ಇನ್ನೂ ಮಾಡಲಿ ಸರ್. ಎಲ್ಲ ಕಡೆ ಮಾಡಲಿ, ಎಲ್ಲ ಕಡೆ ಹಿಂಗೆ ಕೊಡಲಿ ಸರ್. ಏನೋ ಒಳ್ಳೇದು ಮಾಡಲಿ ದೇವರು ಭಗವಂತ. ಅವ್ರಿಗೆ ಆಯುಸ್ಸು ಆರೋಗ್ಯ ಹಿಂಗೆ ಕೊಟ್ಟರೆ ನಮ್ಮಂಥವ್ರು ಸಾವಿರಾರು ಜನ ನೆಮ್ಮದಿಯಾಗಿರ್ತಾರೆ ಸರ್. ಅನ್ನದ ದಾರಿ ಆಗುತ್ತೆ ಸರ್. ಇಷ್ಟೇ ಹೇಳ್ತೀನಿ ಸರ್. ಇಷ್ಟು ಜನಕ್ಕೆ ಡೈಲಿ ಊಟ ಹಾಕ್ತಾರಲ್ಲ, ಅವರೇ ನನ್ನ ದೇವ್ರುಗಳು. ಅವ್ರಿಗೆ ಯಾವತ್ತೂ ಚಿರುನಾಗಿರ್ತೀನಿ. ಅವ್ರ ಮನೆ ಕುಟುಂಬನೂ ಚೆನ್ನಾಗಿರಲಿ. ಅವ್ರು ಯಾವತ್ತೂ ನಮ್ಮಂಥ ಬಡವ್ರ ಮಕ್ಕಳಿಗೆ ಅವರೇ ಇರೋದು. ನಮಗೆ ನಾವು ಯಾವತ್ತೂ ಅನ್ನಪೂರ್ಣೇಶ್ವರಿ ಮರ್ಯಾದೆ ಕೊಡ್ತೀವಿ. ಆದರೆ ಕರ್ನಾಟಕ ಯಾವತ್ತೂ ಇದು ನಮ್ಮ ಆದ್ರೆ ಇವತ್ತು ಬರ್ತಾಯಿದ್ರೆ ಮುಂಚೆ ಬರ್ತಾಯಿದ್ರು? ಡೈಲಿ ಬರ್ತಾಯಿದ್ದೀವಿ ಸರ್. ಡೈಲಿ ಬರ್ತೀವಿ ಸರ್. ನಾವು ಇಲ್ಲೇ ಮನೆಗಳು ಸರ್, ಗಾಂಧಿನಗರದಲ್ಲಿ ಸರ್. ಶೂಟಿಂಗೆಲ್ಲ ಹೋಗ್ತೀವಿ ಸರ್ ನಾವೆಲ್ಲ. ಶೂಟಿಂಗು ಎಲ್ಲ ಯಶು, ದರ್ಶನ್ದು, ಸುದೀಪದು ಎಲ್ಲಾರ್ದು ಹೋಗ್ತಾ ಇರ್ತೀವಿ ಸರ್. ಆಮೇಲೆ ನಮ್ಮ ಸೂರಜ್ ಕುಮಾರ್ದು ಹೋಗ್ತಾ ಇರ್ತೀವಿ ಸರ್. ನಮ್ಮ ಅಪ್ಪನ ಕಳ್ಕೊಂಡ್ಮೇಲೆ ನಮ್ಗೆ ತುಂಬ ಬೇಜಾರಾಗ್ಬಿಡ್ತು ಸರ್. ಶೂಟಿಂಗ್ ಇಲ್ಲದ ಟೈಮಲ್ಲಿ ಇಲ್ಲಿ ಬರ್ತೀರಾ? ಇಲ್ಲಿ ಬರ್ತೀವಿ ಸರ್. ಊಟ ಮಾಡ್ತೀರಾ? ಊಟ ಕೊಡ್ದವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ಯಾವತ್ತೂ ಆರೋಗ್ಯ ಅಂತಸ್ತು ಯಾವಾಗಲೂ ಹಿಂಗೆ ಇರಲಿ, ನಮ್ಮಂಥ ಬಡವ್ರ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾನು ತುಂಬ ಆಸೆ ಪಡ್ತೀನಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಡೈಲಿ ಅನ್ನದಾನ ಮಾಡ್ತಾರೆ, ಏನು ವಿಶೇಷ ಸರ್ ಇದು? ಸರ್ ನಮ್ಮ ಹೋಟ್ಲ್ MD ಸರ್ ಕಡೆಯಿಂದ ಸರ್ ಎವ್ರಿ ಡೇ ಕೊಡ್ತೀವಿ ಸರ್. 2 ವರ್ಷದಿಂದ ಕಂಟಿನ್ಯೂಸ್ ಕೊಡ್ತಾನೆ ಬಂದಿದ್ದೀವಿ ಸರ್. ಸರ್ ಜಿಯಾನ್ ಲಕ್ಸುರಿಯಸ್ ಹೋಟ್ಲು ಸರ್, ಇನ್ನು ಗಾಂಧಿನಗರ ಸರ್. ಡೈಲಿ ಅನ್ನದಾನ ಮಾಡೋದು ಸರ್ ನಮ್ಮ MD ಸರ್ ಅವರು ಅದಿದು ನೋಡಿಬಿಟ್ಟು ಬಡವರಿಗೆ ಅದಿದಾಗಲಿ ಅಂತೇಳಿ ಕೊಡ್ತಾರೆ ಸರ್. ಡೈಲಿ 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಡೈಲಿ 300 ಜನ 350 ಜನ ಊಟ ಮಾಡ್ತಾರೆ ಸರ್ ಎವ್ರಿ ಡೇ ಸರ್. ಸರ್ ಡೈಲಿ ಒಂದಿನ ಮೊಸರನ್ನ, ಚಿತ್ರಾನ್ನ, ರೈಸ್ ಬಾತು, ಪಲಾವು ಎಲ್ಲ ಇರುತ್ತೆ ಸರ್. ಒಂದೊಂದು ದಿನ ಒಂದೊಂದು ವೆರೈಟಿ ಆಗಿರುತ್ತೆ ಸರ್. ನಾವು ಕಸ್ಟಮರ್ಗೆ ಏನು ಅದು ಹಾಕಿ ಕೊಡ್ತಾರೆ ಸರ್, ಅದನ್ನೇ ಇವರು ಅನ್ನದಾನಕ್ಕೂ ಕೊಡೋದು ಸರ್. ಅದರಲ್ಲಿ ನಾವು ಯಾವುದೇ ಥರ ಅದು ಮಾಡಲ್ಲ ಸರ್. ನಮ್ಮ MD ಸರ್ ಕಡೆಯಿಂದ ಎವ್ರಿ ಡೇ ಸರ್. ನಮ್ಮ MD ಸರ್ ಕಾಲ್ ಮಾಡ್ತಾರೆ, 1 ಗಂಟೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ಅಷ್ಟು ಕನ್ಸರ್ನ್ ಆಗಿ ಅದು ಮಾಡ್ತಾರೆ ಸರ್. ಒನ್ಸಾಗಿ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಮ್ಮ MD ಸರ್ಗೆ. ಯಾಕಂದ್ರೆ ಈ ಪಬ್ಲಿಕ್ ಬಗ್ಗೆನೂ ಇಷ್ಟು ಯೋಚನೆ ಮಾಡಿ ಎವ್ರಿ ಡೇ ಈಗಿನ ಕಾಲದಲ್ಲಿ ಊಟ ಕೊಡೋದೇ ಒಂದು ಅದಿದು ಡೈಲಿ 300 ಜನಕ್ಕೆ ಕೊಡಬೇಕಾದ್ರೆ ಸಾಮಾನ್ಯ ಮಾತಲ್ಲ ಸರ್. ನಮ್ಮ MD ಸರಿಂದ ಕೊಡ್ತಾರೆ ಸರ್. ನಾವೆಲ್ಲ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್ ಎವ್ರಿ ಡೇ ಇರುತ್ತೆ ಸರ್. ಸಂಡೇ ಮಂಡೇ ಅಂತಿಲ್ಲ ಸರ್, ಎವ್ರಿ ಡೇ ಕೊಡ್ತಾ ಇರ್ತೀವಿ ಸರ್. 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಕರೆಕ್ಟಾಗಿ. ಸರ್ ಅಡುಗೆ ಎಲ್ಲ ನಮ್ಮ ಶೆಫ್ ಅವರೇ ರೆಡಿ ಮಾಡ್ತಾರೆ ಸರ್. ನಮ್ಮ ಹೋಟ್ಲ್ ಕಡೆಯಿಂದ ರೆಡಿ ಆಗುತ್ತೆ. ರೆಡಿಯಾಗಿ 1 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಜನ ಆಗುತ್ತೆ ಅಷ್ಟು ಜನ ಅಂದರೆ 300-350 ಜನ ಆಗುತ್ತೆ ಸರ್. ಅಷ್ಟು ಜನಕ್ಕೂ ನಾವು ಸರ್ವ್ ಮಾಡ್ತೀವಿ ಸರ್ ಎವ್ರಿ ಡೇ. ಸರ್ ಈಗ ದಾನದಲ್ಲಿ ಶ್ರೇಷ್ಠ ದಾನ ಇದು ಅನ್ನದಾನ. ಅನ್ನದಲ್ಲಿ ಈಗ ನಿಮ್ಮ ಬಾಸ್ ನಿಮ್ಮ ಕೈಲಿ ದಾನ ಮಾಡ್ತೀರಿ, ನೀವು ದಾನ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಸರ್? ನಮಗೂ ಸರ್, ನಾವು ಬೇರೆ ಕಡೆ ಎಲ್ಲ ಹೋಟ್ಲ್ ಕೆಲಸ ಮಾಡಿದ್ದೀವಿ ಸರ್. 4-5 ಹೋಟ್ಲಿಗೆ ಕೆಲಸ ಮಾಡಿದ್ದೀವಿ ಸರ್. ಬಟ್ ಈ ಹೋಟ್ಲಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಪ್ರೌಡ್ ಆಗುತ್ತೆ ಸರ್. ಯಾಕಂದರೆ ನಮ್ಮ ಕಡೆಯಿಂದ ಅನ್ನದಾನ ಮಾಡೋಕ್ಕಾಗಲ್ಲ, ಅಷ್ಟೊಂದು ಇಲ್ಲ ನಮ್ಮಲ್ಲಿ. ನಮ್ಮ MD ಸರ್ ಅವರು ಅದು ಮಾಡಿ ನಮ್ಮ ಕಡೆಯಿಂದ ದಾನ ಮಾಡಿಸ್ತಾರಲ್ಲ ಸರ್, ಅದಕ್ಕೆ ಪ್ರೌಡ್ ಆಗುತ್ತೆ ಸರ್. ಊಟ ಮಾಡಿದ್ರಲ್ಲಿ ಏನೆಲ್ಲ ಹೇಳ್ತಾರೆ ನಿಮಗೆ, ಏನು ಬ್ಲೆಸ್ಸಿಂಗ್ ಮಾಡ್ತಾರೆ ಸರ್? ಎಲ್ಲ ಒಳ್ಳೇದಾಗಲಿ, MD ಸರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಸರ್. ಹಾಂ ಸರ್, ತುಂಬ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಊಟನೂ ಸರ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಸರ್. ನಾವು ಗೆಸ್ಟಿಗೆ ಏನು ಸರ್ವ್ ಮಾಡ್ತೀವಿ ಅದೇ ಕ್ವಾಲಿಟಿಲಿ ನಾವು ಕೊಡ್ತೀವಿ ಸರ್ ಊಟಕ್ಕೆ. ಬಟ್ ಯಾವುದೇ ಥರದ ಹಾಕೋದು ಏನೂ ಇಲ್ಲ. ಅಲ್ಲಿ ಏನಿದೆ ಬಿಸಿದಾಗಿ ಮಾಡಿ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 300 ಜನ 350 ಜನ ಮುಗಿಯೋವರೆಗೂ ಕೊಡ್ತಾನೆ ಇರ್ತೀವಿ ಸರ್. ಸರ್ ಇಲ್ಲೆಲ್ಲ ಸರ್ ಕೂಲಿ ಕೆಲಸ ಮಾಡೋರು, ಇಲ್ಲಿ ಎಲ್ಲೆಲ್ಲಿಂದನೂ ಬಂದಿರ್ತಾರೆ ಸರ್. ಕೆಲಸ ಹುಡ್ಕೊಂಡು ಕೆಲಸ ಇರಲ್ಲ ಅವ್ರಿಗೆ, ಏನು ಇರಲ್ಲ ಅವರಿಗೆ ಒಂದೊತ್ತು ಊಟ ಇಲ್ಲಿ ಸಿಗುತ್ತೆ ಸರ್. ಈಗ ಗಾಂಧಿನಗರ ಅಂದ ತಕ್ಷಣ ಒಂದು ಕ್ರೌಡ್ ಇರುವಂಥ ಏರಿಯಾ ಸರ್. ಹೌದು ಸರ್. ಇಲ್ಲಿ 100 ಜನ ಬೇರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ಬೋದು ಸರ್? ತುಂಬಾ ಹೆಲ್ಪ್ ಆಗುತ್ತೆ ಸರ್. ಯಾರಿಗೂ ಹೊಟ್ಟೆ ಹಸು ಯಾರೂ ಅದಿದು ಆಗಲ್ಲ. ಈಗ ಎಲ್ಲಿಂದನೂ ಬರ್ತಾರೆ, ಕೆಲಸ ಹುಡ್ಕೊಂಬರ್ತಾರೆ. ಬಟ್ ಬೇರೆ ಬೇರೆ ಕಡೆ ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಊಟ ಇರಲ್ಲ. ಇನ್ನೊಂದು ಸರ್, ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕೆಲ್ಲ ಮಾಡೋಕ್ಕೆ ಬರ್ತಾರಲ್ಲ, ಅವರೆಲ್ಲ ಇಲ್ಲಿ ಬರ್ತಾರೆ. ಅವ್ರು ಊಟ ಮಾಡೋಕೆ ಊರಿನ ಕಡೆಯಿಂದ ಬಂದರೆ ಅವ್ರಿಗೇನು ಇರಲ್ಲ ಸರ್, ಊಟಕ್ಕೂ ಒಂದು ಪ್ರಾಬ್ಲಮ್ ಇರುತ್ತೆ. ಅಂಥ ಟೈಮಲ್ಲಿ ನಮ್ಮ ಹೋಟ್ಲ ಕಡೆಯಿಂದ ಒಳ್ಳೆ ಹೆಲ್ಪ್ ಆಗ್ತಾಯಿದೆ ಸರ್. ಎಲ್ಲಿ ಬರುತ್ತೆ ಸರ್? ಇದು ಜಿಯಾನ್ ಹೋಟೆಲ್ ಸರ್, ಗಾಂಧಿನಗರ ಸರ್. ಗಾಂಧಿನಗರಲ್ಲಿ ಬರುತ್ತೆ ಸರ್. ನಮ್ಮ ಹೆಸರು ಅಜ್ಮದ್ ಅಲಿ ಅಂತ ಸರ್, ಸೆಕ್ಯೂರಿಟಿ ಆಫೀಸರ್ ಸರ್. ಎಷ್ಟು ಗಂಟೆ ಕೊಡುತ್ತೆ ಸರ್? ಕರೆಕ್ಟಾಗಿ 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಒಂದು 2 ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ ಸರ್. 1 ಅವರ್ ಖಾಲಿ ಆಗೋವರೆಗೂ ಸರ್. ನಾವು ಪ್ಲೇಟು ಅದು ಮಾಡಿ ಕೊಡ್ತೀವಿ ಸರ್. ಒಂದು 300ರಿಂದ 350 ಜನ ಆಗುತ್ತೆ ಸರ್. ಹೊಟ್ಟೆ ತುಂಬ ಊಟ ಕೊಡ್ತೀವಿ ಸರ್. ಅದು ಥ್ಯಾಂಕ್ ಯು ಸರ್.